ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರು ಇವತ್ತು ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ತಾಯಿ. ಇನ್ನು ಭೇಟಿಯ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ನೋಡಿ ದರ್ಶನ್ ಅಂತರ ಕಾಯ್ದುಕೊಳ್ತಿರೋ ಬಗ್ಗೆ ಗೋಳಾಡ್ತಾ ಇದ್ದ. ನಾನೇನ್ ತಪ್ಪು ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಅಂತೇಳಿ ಕಣ್ಣೀರಿಡ್ತಿದ್ರು. ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದನ್ನ ತಿಳಿಸಿದ್ದು ನನ್ನ ತಪ್ಪ, ನನ್ನಿಂದಲೇ ತಪ್ಪಾಯ್ತು ಅನ್ನೋ ತರ ದರ್ಶನ್ ವರ್ತಿಸ್ತಾ ಇದ್ದಾರೆ. ನಾನೇನು ಮಾಡಿದೆ ಅಂತದ್ದು ಏನು ಮಾಡಿಲ್ಲ, ನನ್ನ ಬಾಳಿನ ಜೊತೆ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂತ ಕಣ್ಣೀರು ಹಾಕಿದ್ರಂತೆ ತಾಯಿಯ ಮುಂದೆ. ಇದೇ ಸಂದರ್ಭದಲ್ಲಿ ಮಗಳನ್ನ ಪಾಪ ತಬ್ಬಿಕೊಂಡು ಸಮಾಧಾನ ಮಾಡುವಂತಹ ಪ್ರಯತ್ನಗಳನ್ನ ಪವಿತ್ರ ಗೌಡ ಅವರ ತಾಯಿ ಮಾಡಿದ. ನಂದೇನು ತಪ್ಪು, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ರು, ಅದರ ಬಗ್ಗೆ ಹೇಳ್ಕೊಂಡೆ ಅಷ್ಟೇ, ಅದು ತಪ್ಪ, ನಾನು ಕೊಲೆ ಮಾಡಿದ್ನ ಇಲ್ವಲ್ಲ, ಎಲ್ಲರೂ ಸೇರಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಂಥೇಳಿ ಗೊಳೋ ಅಂತ ಹತ್ತುಕೊಂಡು ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರು ಇವತ್ತು ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ತಾಯಿ. ಇನ್ನು ಭೇಟಿಯ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ನೋಡಿ ದರ್ಶನ್ ಅಂತರ ಕಾಯ್ದುಕೊಳ್ತಿರೋ ಬಗ್ಗೆ ಗೋಳಾಡ್ತಾ ಇದ್ದ. ನಾನೇನ್ ತಪ್ಪು ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಅಂತೇಳಿ ಕಣ್ಣೀರಿಡ್ತಿದ್ರು. ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದನ್ನ ತಿಳಿಸಿದ್ದು ನನ್ನ ತಪ್ಪ, ನನ್ನಿಂದಲೇ ತಪ್ಪಾಯ್ತು ಅನ್ನೋ ತರ ದರ್ಶನ್ ವರ್ತಿಸ್ತಾ ಇದ್ದಾರೆ. ನಾನೇನು ಮಾಡಿದೆ ಅಂತದ್ದು ಏನು ಮಾಡಿಲ್ಲ, ನನ್ನ ಬಾಳಿನ ಜೊತೆ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂತ ಕಣ್ಣೀರು ಹಾಕಿದ್ರಂತೆ ತಾಯಿಯ ಮುಂದೆ. ಇದೇ ಸಂದರ್ಭದಲ್ಲಿ ಮಗಳನ್ನ ಪಾಪ ತಬ್ಬಿಕೊಂಡು ಸಮಾಧಾನ ಮಾಡುವಂತಹ ಪ್ರಯತ್ನಗಳನ್ನ ಪವಿತ್ರ ಗೌಡ ಅವರ ತಾಯಿ ಮಾಡಿದ. ನಂದೇನು ತಪ್ಪು, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ರು, ಅದರ ಬಗ್ಗೆ ಹೇಳ್ಕೊಂಡೆ ಅಷ್ಟೇ, ಅದು ತಪ್ಪ, ನಾನು ಕೊಲೆ ಮಾಡಿದ್ನ ಇಲ್ವಲ್ಲ, ಎಲ್ಲರೂ ಸೇರಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಂಥೇಳಿ ಗೊಳೋ ಅಂತ ಹತ್ತುಕೊಂಡು ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರು ಇವತ್ತು ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ತಾಯಿ. ಇನ್ನು ಭೇಟಿಯ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ನೋಡಿ ದರ್ಶನ್ ಅಂತರ ಕಾಯ್ದುಕೊಳ್ತಿರೋ ಬಗ್ಗೆ ಗೋಳಾಡ್ತಾ ಇದ್ದ. ನಾನೇನ್ ತಪ್ಪು ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಅಂತೇಳಿ ಕಣ್ಣೀರಿಡ್ತಿದ್ರು. ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದನ್ನ ತಿಳಿಸಿದ್ದು ನನ್ನ ತಪ್ಪ, ನನ್ನಿಂದಲೇ ತಪ್ಪಾಯ್ತು ಅನ್ನೋ ತರ ದರ್ಶನ್ ವರ್ತಿಸ್ತಾ ಇದ್ದಾರೆ. ನಾನೇನು ಮಾಡಿದೆ ಅಂತದ್ದು ಏನು ಮಾಡಿಲ್ಲ, ನನ್ನ ಬಾಳಿನ ಜೊತೆ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂತ ಕಣ್ಣೀರು ಹಾಕಿದ್ರಂತೆ ತಾಯಿಯ ಮುಂದೆ. ಇದೇ ಸಂದರ್ಭದಲ್ಲಿ ಮಗಳನ್ನ ಪಾಪ ತಬ್ಬಿಕೊಂಡು ಸಮಾಧಾನ ಮಾಡುವಂತಹ ಪ್ರಯತ್ನಗಳನ್ನ ಪವಿತ್ರ ಗೌಡ ಅವರ ತಾಯಿ ಮಾಡಿದ. ನಂದೇನು ತಪ್ಪು, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ರು, ಅದರ ಬಗ್ಗೆ ಹೇಳ್ಕೊಂಡೆ ಅಷ್ಟೇ, ಅದು ತಪ್ಪ, ನಾನು ಕೊಲೆ ಮಾಡಿದ್ನ ಇಲ್ವಲ್ಲ, ಎಲ್ಲರೂ ಸೇರಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಂಥೇಳಿ ಗೊಳೋ ಅಂತ ಹತ್ತುಕೊಂಡು ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರು ಇವತ್ತು ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ತಾಯಿ. ಇನ್ನು ಭೇಟಿಯ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಪವಿತ್ರ ಕಣ್ಣೀರು ಹಾಕಿದ್ದಾರೆ. ತಾಯಿಯನ್ನ ನೋಡಿ ದರ್ಶನ್ ಅಂತರ ಕಾಯ್ದುಕೊಳ್ತಿರೋ ಬಗ್ಗೆ ಗೋಳಾಡ್ತಾ ಇದ್ದ. ನಾನೇನ್ ತಪ್ಪು ಮಾಡಿದೆ, ನನಗೆ ಯಾಕೆ ಶಿಕ್ಷೆ ಅಂತೇಳಿ ಕಣ್ಣೀರಿಡ್ತಿದ್ರು. ಏನು ತಪ್ಪು ಮಾಡಿಲ್ಲ ಅನ್ನೋ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದನ್ನ ತಿಳಿಸಿದ್ದು ನನ್ನ ತಪ್ಪ, ನನ್ನಿಂದಲೇ ತಪ್ಪಾಯ್ತು ಅನ್ನೋ ತರ ದರ್ಶನ್ ವರ್ತಿಸ್ತಾ ಇದ್ದಾರೆ. ನಾನೇನು ಮಾಡಿದೆ ಅಂತದ್ದು ಏನು ಮಾಡಿಲ್ಲ, ನನ್ನ ಬಾಳಿನ ಜೊತೆ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂತ ಕಣ್ಣೀರು ಹಾಕಿದ್ರಂತೆ ತಾಯಿಯ ಮುಂದೆ. ಇದೇ ಸಂದರ್ಭದಲ್ಲಿ ಮಗಳನ್ನ ಪಾಪ ತಬ್ಬಿಕೊಂಡು ಸಮಾಧಾನ ಮಾಡುವಂತಹ ಪ್ರಯತ್ನಗಳನ್ನ ಪವಿತ್ರ ಗೌಡ ಅವರ ತಾಯಿ ಮಾಡಿದ. ನಂದೇನು ತಪ್ಪು, ನಾನು ಏನೂ ತಪ್ಪು ಮಾಡಿಲ್ಲ, ನನಗೆ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ರು, ಅದರ ಬಗ್ಗೆ ಹೇಳ್ಕೊಂಡೆ ಅಷ್ಟೇ, ಅದು ತಪ್ಪ, ನಾನು ಕೊಲೆ ಮಾಡಿದ್ನ ಇಲ್ವಲ್ಲ, ಎಲ್ಲರೂ ಸೇರಿ ನಾನೇ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಂಥೇಳಿ ಗೊಳೋ ಅಂತ ಹತ್ತುಕೊಂಡು ತಾಯಿಯನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.